subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು ಅರಣ್ಯ ಸಂರಕ್ಷಣೆ ಕುರಿತು ಪ್ರಬಂಧವನ್ನು ತಿಳಿಯೋಣ ಮಕ್ಕಳೇ. ಪೀಠಿಕೆ: ಮಾನವನ ಚಟುವಟಿಕೆಗಳಿಂದಾಗಿ ಜಗತ್ತು ತನ್ನ ಕಾಡುಗಳನ್ನು ಕಳೆದುಕೊಳ್ಳುತ್ತಿದೆ. ನಮ್ಮ ಕಾಡುಗಳ ನಿರಂತರ ನಾಶದಿಂದ ಹವಾಮಾನ ಬದಲಾವಣೆಯಾಗುತ್ತದೆ. ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಅನೇಕ ಸಸ್ಯಗಳನ್ನು ಹಾಗೂ ಪ್ರಾಣಿಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ. ಅರಣ್ಯಗಳು ನಮ್ಮನ್ನು ನೈಸರ್ಗಿಕ ವಿಪತ್ತುಗಳಿಂದ ರಕ್ಷಿಸುತ್ತವೆ. ವಿವರಣೆ: ಗಿಡ ಮರ ಬಳ್ಳಿಗಳನ್ನು ನಾಶ ಮಾಡದಂತೆ ರಕ್ಷಣೆ ಮಾಡುವುದನ್ನು ಅರಣ್ಯ ಸಂರಕ್ಷಣೆ ಎನ್ನುವರು. ಕಾಡುಗಳು ಅನೇಕ ಪ್ರಭೇದಗಳಿಗೆ ನೆಲೆಯಾಗಿರುವುದರಿಂದ ಅವುಗಳ ಸಂರಕ್ಷಣೆ ಅತ್ಯಗತ್ಯ. ಅರಣ್ಯಗಳನ್ನು ಸಂರಕ್ಷಿಸುವುದರಿಂದ ಎಲ್ಲ ಜೀವಿಗಳು ಅಪಾಯದಿಂದ ಪಾರಾಗಬಹುದು. ಆಹಾರ, ನೀರು, ಆಶ್ರಯವನ್ನು ಕಂಡುಕೊಳ್ಳಬಹುದು. ಭಾರತದಲ್ಲಿ 25% ಪ್ರದೇಶವು ಕಾಡಿನಿಂದ ಆವರಿಸಿದೆ. ಆಯಾ ಸ್ಥಳದ ಹವಾಗುಣ, ವಾತಾವರಣ ಸ್ಥಿತಿ ಹಾಗೂ ಅಲ್ಲಿನ ಮಣ್ಣಿನ ಆಧಾರದ ಮೇಲೆ ಅರಣ್ಯವನ್ನು ಶಂಕು, ವೃಕ್ಷ, ಸಮಶೀತೋಷ್ಣ, ಉಷ್ಣವಲಯದ ಕಾಡುಗಳೆಂದು ವಿಂಗಡಿಸಲಾಗಿದೆ. ಕಾಡುಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಅರಣ್ಯ ಸಂರಕ್ಷಣೆಯಿಂದಾಗುವ ಉಪಯೋಗಗಳು: ಅರಣ್ಯ ಸಂರಕ್ಷಣೆ ಮಾಡುವುದರಿಂದ ಕಾಡು ಪ್ರಾಣಿ ಪಕ್ಷಿಗಳಿಗೆ ವಾಸಸ್ಥಳ ಸಿಗುತ್ತದೆ. ಅರಣ್ಯಗಳಿಂದ ಮಣ್ಣಿನ ಸವೆತ ಕಡಿಮೆ ಮಾಡಬಹುದು. ಸರಿಯಾದ ಸಮಯಕ್ಕೆ ಮಳೆ ಆಗಲು ಅರಣ್ಯಗಳು ಸಹಾಯಕವಾಗುತ್ತವೆ. ಅರಣ್ಯಗಳಿಂದ ಶುದ್ಧ ಗಾಳಿ ಸಿಗುತ್ತದೆ. ಅರಣ್ಯಗಳನ್ನು ಸಂರಕ್ಷಿಸುವುದರ ಮೂಲಕ ವಾಯು ಮಾಲಿನ್ಯವನ್ನು ತಡೆಯಬಹುದು. ಅರಣ್ಯಗಳು ಪರಿಸರ ವ್ಯವಸ್ಥೆಯನ್ನು ಸಮತೋಲನದಲ್ಲಿಡುತ್ತವೆ. ಅರಣ್ಯಗಳಲ್ಲಿನ ಗಿಡಮೂಲಿಕೆಗಳಿಂದ ಅನೇಕ ಔಷಧಗಳನ್ನು ತಯಾರಿಸಬಹುದು. ಚಂಡಮಾರುತ, ಪ್ರವಾಹ ಮತ್ತು ಕ್ಷಾಮಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಅರಣ್ಯಗಳು ಸಹಾಯಕವಾಗಿವೆ. ಅರಣ್ಯಗಳು ಜಾಗತಿಕ ತಾಪಮಾನವನ್ನು ಕಡಿಮೆ ಮಾಡುತ್ತವೆ. ಅರಣ್ಯಗಳನ್ನು ಸಂರಕ್ಷಿಸುವುದರಿಂದ ಸುತ್ತಮುತ್ತಲಿನ ಎಲ್ಲ ಜೀವಿಗಳು ಆರೋಗ್ಯವಾಗಿರಲು ಸಹಾಯಕವಾಗುತ್ತದೆ. ಉಪಸಂಹಾರ: ಅರಣ್ಯ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ಅರಣ್ಯವನ್ನು ಸಂರಕ್ಷಿಸಲು ರೂಪಿಸಿರುವ ನಿಯಮಗಳನ್ನು ಎಲ್ಲರೂ ಪಾಲಿಸಬೇಕು. ಅರಣ್ಯ ನಾಶ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಬಿದ್ದು ಹೋಗುವ ಮರಗಳನ್ನು ಗುರುತಿಸಿ ಆ ಜಾಗಕ್ಕೆ ಪುನಃ ಹೊಸ ಗಿಡಗಳನ್ನು ನೆಡಬೇಕು. ಒಟ್ಟಾರೆಯಾಗಿ ಆರೋಗ್ಯಕರ ವಾತಾವರಣಕ್ಕೆ ಅರಣ್ಯ ಸಂರಕ್ಷಣೆ ತುಂಬಾ ಅವಶ್ಯಕವಾಗಿದೆ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.